ಎಲ್ರಿಗೂ ನಮಸ್ಕಾರ. ನಿಮ್ಮ ಜೊತೆ ನಮ್ಮ ಕತೆ ಅನ್ನೋ ಹೊಸ ಕಾರ್ಯಕ್ರಮದ ಮುಖಾಂತರ ನಾನು ನಿಮ್ಮೆಲ್ರಿಗೂ ಪರಿಚಯ ಆಗ್ತಾ ಇದ್ದೀನಿ. ನನ್ನ ಹೆಸರು ಮಂಜುನಾಥ್ ಅಂತ. ನಾನಿವತ್ತು ಒಂದು ಮಹಿಳೆಯ ಕಥೆಯನ್ನು ನಿಮಗೆ ಹೇಳ ಬಯಸ್ತೀನಿ. ಅವರು ಸಾಮಾನ್ಯರು, ಬಟ್ ಅವರು ಅಸಾಮಾನ್ಯವಾದ ಕೆಲಸಗಳನ್ನ ಮಾಡಿಕೊಂಡು ತನ್ನ ಕುಟುಂಬವನ್ನು ಹೇಗೆ ನಿಭಾಯಿಸ್ತಾ ಇದ್ದಾರೆ, ಅವರು ಯಾವ ಮಟ್ಟದಲ್ಲಿ ಇವತ್ತಿಗೂ ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದ್ದಾರೆ, ಅವರ ದಿನನಿತ್ಯದ ಜೀವನ ಹೇಗಿರುತ್ತೆ, ಅವ್ರ ಲೈಫ್ ಸ್ಟೋರಿಯನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಅವ್ರ ಪರಿಚಯ ನಾನು ಹೇಳೋದಕ್ಕಿಂತ ಅವರೇ ಅವ್ರ ಪರಿಚಯವನ್ನು ಮಾಡ್ಕೊಂಡಿದ್ದಾರೆ. ನೋಡ್ಕೊಂಡು ಬನ್ನಿ. ಆಂಟಿ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿರ. ನಿಮ್ಮ ಹೆಸರೇನು? ಜಯಮಾಲಾ. ಜಯಮಾಲಾ. ಎಲ್ಲಿಯವ್ರು ನೀವು? ನಾವು ತಮಿಳ್ನಾಡು. ತಮಿಳ್ನಾಡ. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು ಆಂಟಿ? 20 ವರ್ಷ ಆಗಿದೆ. 20 ವರ್ಷ ಆಯ್ತಾ? 20 ವರ್ಷದಿಂದ ನೀವೇನೇನು ಮಾಡ್ತಾ ಇದ್ದೀರಾ? 10 ವರ್ಷ ಕಾರ ಕೆಲಸ ಮಾಡಿದ್ದೀನಿ. ಅದು ಬಿಲ್ಡಿಂಗ್ ನಂದ. 10 ವರ್ಷ ವ್ಯಾಪಾರ ಮಾಡಿದ್ದೀನಿ. ಕಡೆಗಾದೆಲ್ಲ ಮಾಡಿದ್ದೀರಾ? ಅಂದರೆ ಈ 10 ವರ್ಷ ಗಾರೆ ಕೆಲಸ ಮಾಡಿದ್ದೀನಿ ಅಂದ್ರಿ, ಆಮೇಲೆ ಮತ್ತೆ ಹೂವು ಮಾರ್ತಾ ಇದ್ದೀರಾ. ಈ ಹೂವು ಮಾರೋದ್ರಿಂದ ನಿಮಗೆಲ್ಲ ವ್ಯವಸ್ಥಿತವಾಗಿ ಊಟ ತಿಂಡಿಗೆ ಏನು ತೊಂದರೆ ಇಲ್ವಾ? ನಾವು 1 ತಿಂಗಳು ಇರ್ಬೇಕ, 2 ತಿಂಗಳು ಊರಲ್ಲಿ ಹೋಗ್ಬೇಡಿ. ವ್ಯಾಪಾರ ಒಂದು 1 ತಿಂಗಳು ಹೋಗದೆ ಇರ್ಬೇಕ, 2 ತಿಂಗಳು ಊರಲ್ಲಿ. ನೋಡಿದ್ರಲ್ಲ, ಜಯಮಾಲದ ಜೀವನ ಚರಿತ್ರೆ ತುಂಬ ಕಷ್ಟಕರವಾಗಿ ಅವರು ಆ ಬಾಲ್ಯವನ್ನು ಕಳೆದು ಮತ್ತು ಮದುವೆ ಆದಮೇಲೂ ಸಾಕಷ್ಟು ಕಷ್ಟಗಳನ್ನ ಪಟ್ಟು ತನ್ನ ಗಂಡನಿಂದ ತನ್ನ ಮಕ್ಕಳಿಂದ ಯಾವುದೇ ರೀತಿ ಸಂತೋಷಕರವಾದ ಜೀವನವನ್ನು ಇದುವರೆಗೂ ಕಂಡುಕೊಂಡಿಲ್ಲ ನಾನು ಅಂತ ಆಕೆ ಹೇಳಿಕೊಂಡ್ರು ನನ್ನ ಹತ್ರ. ತುಂಬ ಬೇಜಾರಾಯಿತು. ಯಾಕಂದರೆ ತವರು ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಒಂದು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ನಮ್ಮ ಮಗಳು ಚೆನ್ನಾಗಿರಬೇಕು, ಚೆನ್ನಾಗಿ ಓದಬೇಕು, ಮಗ ಆಗಲಿ ಮಗಳಾಗಲಿ ಹೆತ್ತವ್ರಿಗೆ ಅವ್ರ ಬಗ್ಗೆ ಕಾಳಜಿ ಇರುತ್ತೆ. ಸೊ ಮದುವೆ ಮಾಡಿ ಕೊಟ್ಟ ಮೇಲೆ ಆ ಜವಾಬ್ದಾರಿ ತನ್ನ ಗಂಡಂದಾಗಿರುತ್ತೆ. ಆ ಗಂಡ ಸರಿಯಾಗಿ ಆ ಕರ್ತವ್ಯವನ್ನು ನಿಭಾಯಿಸಬೇಕಾಗುತ್ತೆ. ಸೊ ಅವನ ಪರಿಸ್ಥಿತಿ ಆ ಮಟ್ಟದಲ್ಲಿ ಚೆನ್ನಾಗಿಲ್ಲ. ಏನು ಮಾಡೋದು? ಪ್ರತಿಯೊಬ್ಬನ ವ್ಯಕ್ತಿಯ ಹಿಂದೆ ಸಾಕಷ್ಟು ನೋವುಗಳಿರುತ್ತೆ. ಆ ಏಳು ಬೀಳುಗಳನ್ನ ದಾಟಿಕೊಂಡು ಬದುಕಬೇಕು. ಅದೇ ನಿಜವಾದ ಜೀವನ. ಯಾರಿಗೂ ತೊಂದರೆ ಕೊಡಬಾರ್ದು, ಯಾರಿಂದನೂ ನಮಗೂ ತೊಂದರೆ ಆಗಬಾರ್ದು. ಅವರು ಮದುವೆ ಆಗಿ ತಮಿಳ್ನಾಡಲ್ಲಿ ಮದುವೆ ಮಾಡಿಕೊಂಡ್ರು. ಆಮೇಲೆ ಅಲ್ಲೊಂದಷ್ಟು ದಿನ ಕೆಲಸಗಳನ್ನ ಮಾಡಿ ಬದುಕೋದಕ್ಕೆ ಕಷ್ಟ ಅಂತ 20 ವರ್ಷದ ಹಿಂದೆಯೇ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ತಾರೆ ಜಯಮಾಲಾ ಅವರ ಫ್ಯಾಮಿಲಿ. ಸೆಟ್ಲ್ ಆದಮೇಲೆ ಬೆಂಗಳೂರಿಗೆ ಹೊಸದು ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಕಾಲಕ್ರಮೇಣ ಗಂಡನ ಜೊತೆ ಗಾರೆ ಕೆಲಸಕ್ಕೆ ಹೋಗೋಕ್ಕೆ ಶುರು ಮಾಡ್ತಾರೆ. ಆಗ ಒಂದು ಮಗು ಹೊಟ್ಟೆಲಿತ್ತು ಅಂತ ಹೇಳಿದ್ರು ಅವರು. ಸೊ ಆ ಸಂದರ್ಭದಲ್ಲಿ ಅವರು ಗಾರೆ ಕೆಲಸವನ್ನು ಮಾಡಿ ಮಕ್ಕಳನ್ನು ಸಾಕಬೇಕಲ್ಲ ಅಂತ ಆ ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ ಮನೆ ಕೆಲಸಗಳಿಗೆ ಹೋಗೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಬರುವಂತಹ ಸಣ್ಣ ಪುಟ್ಟ ಸಂಬಳ ಮತ್ತು ಅಲ್ಲಿ ಕೊಡುವಂಥ ಊಟಗಳನ್ನ ತಂದು ಮಕ್ಕಳನ್ನ ಸಾಕ್ತಾ ಇರ್ತಾರೆ. ತನ್ನ ಗಂಡ ಕುಡಿಯೋದು, ಅವರ ಒಂದು ದುಶ್ಚಟಗಳಿಗೆ ಅವನು ಬರುವಂಥ ಹಣವನ್ನು ಬಳಸ್ಕೊತಾ ಇರ್ತಾರೆ. ಹೀಗಿದ್ದಾಗ ಅವರು ಮನೆ ಕೆಲಸವನ್ನು ಬಿಟ್ಟು ನಾನು ಏನಾದರೂ ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿ ಅವರು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೋತಾರೆ. ಅದೇ ಮಲ್ಲಿಗೆ ಬಿಸ್ನೆಸ್. 4 ಗಂಟೆ 4:15 ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ಹೂಗಳನ್ನ ತಂದು ಅದನ್ನು ಕಟ್ಟಿ ಅವರೇ ಸ್ವತಃ ಬಸ್ ಸ್ಟಾಪಲ್ಲಿ ಫುಟ್ಪಾತಲ್ಲಿ ಕೂತ್ಕೊಂಡು ಬರುವಂಥ ಜನರಿಗೆ ಅದನ್ನು ಅಪ್ರೋಚ್ ಮಾಡ್ತಾರೆ, ಅಂದರೆ ರಿಕ್ವೆಸ್ಟ್ ಮಾಡ್ಕೋತಾರೆ, ಹೂ ತಗೊಳ್ಳಿ ಅಂತ. ಸೊ ಎಷ್ಟೋ ಜನ ತಗೊಳ್ತಾರೆ, ಎಷ್ಟೋ ಜನ ತಗೊಳ್ಳಲ್ಲ. ಸೊ ಮಳೆ ಬಂದ್ರಂತೂ ಅವ್ರ ಪರಿಸ್ಥಿತಿ ನೋಡೋಕ್ಕಾಗಲ್ಲ. ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಮಳೆ ಬಂದರೆ ಛತ್ರಿ ಹಿಡ್ಕೊಂಡು ನಿಂತಿರ್ತಾರೆ. ಹೋಗೋ ಬರೋ ಜನಗಳಿಗೆ ಹೂವನ್ನ ಕೊಟ್ಟು ಅವರು ಬದುಕನ್ನು ಸಾಗಿಸ್ತಿರ್ತಾರೆ. ಎಷ್ಟು ಹೋರಾಟ ಮಾಡ್ತಿದ್ದಾರೆ ನೋಡಿ. ಪ್ರತಿಯೊಬ್ಬರು ಇದೇ ಥರ ಹೋರಾಟ ಮಾಡ್ತಿದ್ದಾರೆ. ಸೊ ನಮ್ಮ ಕಡೆಯಿಂದ ನಾವು ಜಯಮಾಲಾ ಮತ್ತು ಜಯಮಾಲಾ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅವ್ರಿಗೆ ಇನ್ನಷ್ಟು ದೇವರ ಶಕ್ತಿ ಕೊಡಲಿ, ಆಯುರ ಆರೋಗ್ಯವನ್ನು ಕೊಡಲಿ ಅಂತ ಕೇಳ್ಕೊತಾ ಇವತ್ತಿಗೆ ಈ ಜಯಮಾಲಾ ಅವರ ಒಂದು ಜೀವನವನ್ನು, ಅವರ ಕಥೆಯನ್ನು ನಿಮಗೆ ಹೇಳಿದ್ದೀನಿ.
ಒಬ್ಬರು ಕಷ್ಟ ಕೇಳಿದಾಗ ಅವರಿಗೆ ಎಷ್ಟು ಸಮಾಧಾನ ಆಗುತ್ತೋ ಕೇಳಿದಾಗ ನಾವು ಸ್ಟ್ರಾಂಗ್ ಆಗ್ತೀವಿ. ಈ ಕತೆ ಮುಂದೆ ನಮ್ಮದೇನು ದೊಡ್ಡದಲ್ಲ. ನಮಗೆ ದೇವರು ಏನೋ ಒಂದು ಮಟ್ಟದಲ್ಲಿ ಒಳ್ಳೇದು ಮಾಡ್ತಾ ಇದ್ದಾನೆ ಅನ್ನೋ ಒಂದು ಭರವಸೆನ ಇಟ್ಕೊಂಡು ನಾವೆಲ್ಲರೂ ಬದುಕೋಣ. ನಾಳೆ ಮತ್ತೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಜೊತೆ ನಮ್ಮ ಕತೆ. ಬಾಯ್.